ಸರ್ ನಮಸ್ತೆ ಸರ್. ನೋಡಿ, ನಮ್ಮದು ಕಿರಣ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಫ್ರಮ್ ಪಾಸ್ಟ್ 2011ಇಂದ ಇದೆ. ನಮ್ಮಲ್ಲಿ ಇವಾಗ ಹೊಸ ಗಾಡಿ ಒಂದು ತಂದಿದ್ದೀವಿ ನಮ್ಮ ಡೀಲರ್ಶಿಪ್ಗೆ. ನೋಡಿ ಇದು ಸರ್ ಇದು ಗಾಡಿ ಹೆಸರು ಬಂದು ಸ್ಟೆಲ್ಲಾ ಅಂತ, ಕಂಪನಿ ಹೆಸರು ಸ್ಟೆಲ್ಲಾ. ಸಿಂಗಲ್ ಲೈಟ್ ಮಾಡಲು ಅಂತಾರೆ. ಇದರಲ್ಲಿ ಫ್ರಂಟು ಡಿಸ್ಕ್ ಬ್ರೇಕ್ ಇರುತ್ತೆ, 2 ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ, ಮತ್ತು ಇದರಲ್ಲಿ ಆ್ಯಂಟಿ ಥೆಫ್ಟ್ ಬರುತ್ತೆ. 10 ಇಂಚು ಸರ್, 10 ಇಂಚಸ್. ಸರ್ ಇದರಲ್ಲಿ ಫ್ರಂಟು ಡಿಸ್ಕ್ ಬ್ರೇಕು, ಬ್ಯಾಕು ಡ್ರಮ್ ಬ್ರೇಕ್ ಇರುತ್ತೆ. ಹೌದು ಸರ್, ಸೇಮ್ 2 10 ಇಂಚಸ್ ಸರ್. ಹೌದು. ಶಾಕ್ ಅಬ್ಸರ್ ಎಲ್ಲ ನಿಮಗೆ ಇದೆ ಸರ್, ಅಡ್ಜಸ್ಟಬಲ್ ಶಾಕ್ ಅಬ್ಸರು, ಇಂಡಿಯನ್ ಮೇಡ್ ಇದೆ. ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ, ಯೂರೋ ಗ್ರಿಪ್ಪು TVS ಟೈರ್ ಬರುತ್ತೆ. ಮತ್ತು ಇಲ್ಲಿ ಹಿಂದೆ ಕೂತ್ಕೊಳ್ಳೋರು ಇಲ್ಲ ಸರ್, ಎಲ್ಲ ನಿಮಗೆ ಸ್ಕೂಟಿ ಪೆಪ್ ಯಾವ್ದು ಬೇಕಾದರೂ ಹಾಕ್ಬೋದು. 10 ಇಂಚ್ ಟೈರ್ ಯಾವ್ದು ಬೇಕಾದರೂ ಹಾಕ್ಬೋದು. ಮತ್ತು ನಿಮಗೆ ಇಲ್ಲಿ ಬ್ಯಾಕ್ ರೆಸ್ಟ್ ಇರುತ್ತೆ, ಹಿಂದೆ ಕೂತ್ಕೊಳ್ಳೋರಿಗೆ, ಮಕ್ಕಳು ಮರಿ ಕೂತ್ಕೊಂಡಾಗ ಸೇಫ್ಟಿಗೆ ಇದು ಇರುತ್ತೆ. ಮತ್ತು ನಿಮಗೆ ರಿವರ್ಸ್ ಆಪ್ಷನ್ ಇರುತ್ತೆ ಇದರಲ್ಲಿ. ನೋಡಿ, ಪಾರ್ಕಿಂಗಲ್ಲಿರುತ್ತೆ, ಎಕ್ಸ್ಲೇಟ್ರ್ ಕೊಟ್ಟರೆ ರನ್ ಆಗೋಲ್ಲ. ರಿಲೀಸ್ ಮಾಡಿದ್ಮೇಲೆ ನಿಮಗೆ ರಿವರ್ಸು ಹೋಗುತ್ತೆ. ಇಲ್ಲಿ ರಿವರ್ಸ್ ಇಟ್ಕೊಂಡು ಎಕ್ಸ್ಲೇಟ್ರ್ ಮಾಡಿದ್ರೆ ರಿವರ್ಸು ಹೋಗುತ್ತೆ. ಡಿಜಿಟಲ್ ಡಿಸ್ಪ್ಲೇ ಸರ್, ಟಚ್ ಬರಲ್ಲ. 35,000ಕ್ಕೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ಇದು ಬ್ಯಾಟ್ರಿ ಇಂಡಿಕೇಶನ್, ಇದು ಬ್ಯಾಟ್ರಿ ವೋಲ್ಟೇಜು, ಇದು ಸ್ಪೀಡು. ಹೌದು ಸರ್, ಇಲ್ಲಿ ನಿಮಗೆ ಎಷ್ಟು ಚಾರ್ಜ್ ಇದೆ ಎಲ್ಲ ತೋರಿಸುತ್ತೆ, ಇದು ಎಷ್ಟು ವೋಲ್ಟೇಜ್ ಇದೆ ಎಲ್ಲ ತೋರಿಸುತ್ತೆ ಸರ್. ಫುಲ್ ಚಾರ್ಜ್ ಆದರೆ ಒಂದು 50 ಕಿಲೋಮೀಟ್ರ್ ತನಕ ಓಡುತ್ತೆ. 1 ಇಯರ್ ವಾರಂಟಿ ಬರುತ್ತೆ. 35,000 ರೂಪಾಯಿಗೆ 50 ಕಿಲೋಮೀಟ್ರು ಮತ್ತು 1 ಇಯರ್ ವಾರಂಟಿ ಬರುತ್ತೆ. ಬ್ಯಾಟ್ರಿ, ಮೋಟ್ರು, ಕಂಟ್ರೋಲರು, ಚಾರ್ಜರ್ಗೆ. ಇದು ಎಷ್ಟು ಚಾರ್ಜ್ ಮಾಡಬೇಕು ಸರ್? ಇದು ಲೆಡ್ ಆ್ಯಸಿಡ್ ಬ್ಯಾಟ್ರಿ ಆಗಿರೋದ್ರಿಂದ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ. ಡ್ರೈ ಬ್ಯಾಟ್ರಿ ಆಗಿರೋದ್ರಿಂದ ನಿಮಗೆ 6 to 7 ಅವರ್ಸ್ ಮಿನಿಮಮ್ ಚಾರ್ಜ್ ಮಾಡಬೇಕಾಗತ್ತೆ. ಒಂದು ಸತಿ ಚಾರ್ಜ್ ಮಾಡಿದರೆ 1.5 ಯೂನಿಟ್ ತನಕ ಕನ್ಸಂಪ್ಷನ್ ಇರುತ್ತೆ. ನಿಮಗೆ ಟೋಟಲ್ ಓವರಾಲ್ ನಿಮಗೆ ಒಂದು 7-8 ರೂಪೀಸ್ ತನಕ ಬರ್ಬೋದು ಮ್ಯಾಕ್ಸಿಮಮ್. ಇದು ಬ್ಯಾಟ್ರಿ ಎತ್ಕೊಂಡು ಹೋಗಿ ಮಾಡೋದಾ ಇಲ್ಲ? ಸರ್, ನಮ್ಮಲ್ಲಿ ಡಿಟ್ಯಾಚಬಲ್ ಬ್ಯಾಟ್ರಿ ನಾವು ರೆಫರ್ ಮಾಡಲ್ಲ. ಬಿಕಾಸ್ ಮನೇಲಿ ಮಾಡೋದು ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಎಲ್ಲ ಸೇಫ್ ಇರಲ್ಲ. ಹಂಗಾಗಿ ನಾವು ಲೆಡ್ ಬ್ಯಾಟ್ರಿ ಇದೆ, ಇದು ನಿಮಗೆ ಡಿಟ್ಯಾಚಬಲ್ ಬರಲ್ಲ. ಫುಲ್ ಕಂಪ್ಲೀಟೆಡ್ ಎಲ್ಲ ಫಿಟ್ಟೆಡ್ ಆಗಿರುತ್ತೆ ಸರ್. ತೋರಿಸ್ಬೋದು ಸರ್. ಹೌದು, ನೋಡಿ ಇದರಲ್ಲಿ ನಿಮಗೆ ಲೇಟೆಸ್ಟಾಗಿ ಬಂದಿರೋದು ಗ್ರಫೈನ್ ಬ್ಯಾಟ್ರಿ ಅಂತ ಇದೆ. ಗ್ರಫೈನ್ ಬ್ಯಾಟ್ರಿ ಫಿಟ್ ಮಾಡ್ತೀವಿ. ಇದೇನು ಬ್ಯಾಟ್ರಿ ಸರ್? ಇದೆ ಸರ್, ನಿಮಗೆ ಆಮ್ಟೆಕ್ ಅಂತ ಕಂಪನಿ ಹೆಸರು. ಬೇರೆ ಕಂಪ್ನಿ ಹಾಕಿದ್ರೆ ಇನ್ನೂ ಒಂದು 500,000 ರೂಪಾಯಿ ಕಡಿಮೆ ಆಗುತ್ತೆ. ಬಟ್ ನಾವು ಯೂಸ್ ಮಾಡ್ತಾ ಇರೋದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಬ್ರ್ಯಾಂಡು. ಆಮ್ಟೆಕ್ ಬ್ಯಾಟ್ರಿ, ಗ್ರಫೈನ್ ಬ್ಯಾಟ್ರಿ ಯೂಸ್ ಮಾಡ್ತೀವಿ. ಮತ್ತು ನಿಮಗೆ 4 ಪೀಸ್ ಬ್ಯಾಟ್ರಿ ಬರುತ್ತೆ. ಇದನ್ನು ಹಿಂಗೆ ಕ್ಲೋಸ್ ಮಾಡಿಕೊಂಡ್ರೆ ಇಲ್ಲಿ ಬೂಟ್ ಸ್ಪೇಸ್ ಯೂಸ್ ಮಾಡ್ಕೊಬೋದು. ಇಷ್ಟು ಸರ್, ನಿಮಗೆ ಒಂದು ಹಾಫ್ ಹೆಲ್ಮೆಟು, ಒಂದು ಸಣ್ಣ ಪುಟ್ಟ ಐಟಮ್ ಇಡ್ಕೊಬೋದು. ಚಾರ್ಜರೆಲ್ಲ ಇಡ್ಬೋದಲ್ಲ? ಚಾರ್ಜರೆಲ್ಲ ಇಡ್ಬೋದು ಸರ್. ಸರ್, ಇದು MCB ಸೇಫ್ಟಿ ಪರ್ಪಸ್ಸು. ಏನಾದರೂ ಓವರ್ಲೋಡ್ ಆದಾಗ, ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆದಾಗ ಇದು ನಿಮಗೆ ಆಟೋಮೆಟಿಕ್ಕಾಗಿ ಟ್ರಿಪ್ ಆಗುತ್ತೆ. ಮತ್ತು ಈ ಬ್ಯಾಟ್ರಿ ಎಲ್ಲ ನಿಮಗೆ 100% ಫೈರ್ ಪ್ರೂಫ್ ಬ್ಯಾಟ್ರಿ. ಯಾವುದೇ ಕಾರಣಕ್ಕೂ ಅಂಟ್ಕೊಳ್ಳಲ್ಲ, ಏನೂ ಆಗಲ್ಲ. 100% ಫೈರ್ ಪ್ರೂಫ್ ಬ್ಯಾಟ್ರಿ ಇದು. ಚಾರ್ಜಿಂಗ್ ಪಾಯಿಂಟ್ ಇಲ್ಲೇ ಇದೆ ನೋಡಿ ಸರ್. ಇಲ್ಲಿ ಬಟನ್ಸ್ ಎಲ್ಲ ಯಾವ ರೀತಿ ಸರ್? ಇದು ನಾರ್ಮಲ್ ಸರ್, ಇದು 1 2 3 ಸ್ಪೀಡ್ ಮೋಡು, ಇದು ರಿವರ್ಸು, ಇದು ಹೆಡ್ಲೈಟ್ ಸ್ವಿಚ್ಚು, ಆರನ್ ಸ್ವಿಚ್ಚು, ನಿಮಗೆ ಇಂಡಿಕೇಟರ್ಸು, ಐ ಬೀಮ್, ಲೋ ಬೀಮು, ಆರನ್ನು. ಇದು ಪಾರ್ಕಿಂಗ್ ರಿಲೀಸ್ ಮಾಡೋಕ್ಕೆ. ನೋಡಿ, ಪಾರ್ಕಿಂಗ್ ಇದು ಇವಾಗ ಎಲ್ಲೋ ನಿಲ್ಲಿಸಿರ್ತೀರ, ಗಾಡಿ ಪಾರ್ಕಿಂಗ್ ಇಲ್ಲ ಅಂದರೆ ಹಿಂಗೆ ಸಡನ್ನಾಗಿ ಎಕ್ಸ್ಲೇಟ್ರ್ ಕೊಟ್ಟರೆ ರನ್ ಆಗುತ್ತೆ. ಹಂಗಾಗಿ ಇದನ್ನು ಪಾರ್ಕಿಂಗ್ ಥರ ಇಟ್ಟಿದ್ದೀವಿ. ಇಲ್ಲಿ ಪಾರ್ಕಿಂಗ್ ರಿಲೀಸ್ ಮಾಡೋಕ್ಕೆ ಈ ಬಟನು ಇಟ್ಟಿದ್ದೀನಿ ನೋಡಿ. ಸರ್, ಇದು ನಿಮಗೆ ಅದೇ ಮೋಡ್ಸು ಅಂದರೆ ಸ್ಪೀಡು, ಲೋಡ್ ಎಳೆಯೋಕ್ಕೆ. ಹೌದು 1 2 3. ಅಂದರೆ ಎಷ್ಟು ಕಿಲೋಮೀಟರ್ ಅಂತ ಓಡುತ್ತಾ? 1 ಲೀಟ್ರ್ ಎಷ್ಟು ಕಿಲೋಮೀಟರ್? ಓಡುತ್ತೆ. ಇದು
ರಿಜಿಸ್ಟ್ರೇಷನ್ ಎಲ್ಲ ಹೇಗೆ? ಸರ್ ಇದು ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಲು, ಐಕ್ಯಾಟ್ ಅಪ್ರೂವ್ಡ್ ಇರುತ್ತೆ, ಐಕ್ಯಾಟ್ ಸರ್ಟಿಫಿಕೇಷನ್ ಇರುತ್ತೆ, ಇನ್ಕ್ಲೂಡಿಂಗ್ GST 35,000 ರೂಪಾಯಿ ಆಗುತ್ತೆ. ಇನ್ಕ್ಲೂಡಿಂಗ್ GST ವಿತ್ ಬ್ಯಾಕ್ ರೆಸ್ಟು, ಮಿರರು, ಮ್ಯಾಟು, ಲೇಡೀಸ್ ಫುಟ್ ರೆಸ್ಟು ಬರುತ್ತೆ ಇದಕ್ಕೆ. ಇಷ್ಟು 35,000 ಕೊಡ್ತೀರಾ? ಇದೆಲ್ಲ ಸೇರಿ ವಿತ್ 1 year ವಾರಂಟಿ 35,000 ಸರ್. ಯಾವ ಊರಿಗೆ ಬೇಕಾದರೂ ಟ್ರಾನ್ಸ್ಪೋರ್ಟ್ಗೂ ಹಾಕ್ತೀವಿ, ಅದು ಫೆಸಿಲಿಟೀಸ್ ಇರುತ್ತೆ. ಬಟ್ ಟ್ರಾನ್ಸ್ಪೋರ್ಟ್ದು ಅವರೇ ಅಮೌಂಟ್ ಕೊಡೋ ಥರ ಇರುತ್ತೆ. ಬ್ಯಾಟ್ರಿ ವಾರಂಟಿ ಎಷ್ಟು? 1 year ಸರ್. 1 year ವಾರಂಟಿ, ಮೋಟ್ರು, ಕಂಟ್ರೋಲರ್, ಬ್ಯಾಟ್ರಿ, ಚಾರ್ಜರ್. ಈ ಗಾಡಿಯಲ್ಲಿ 4 ಮೇಜರ್ ಐಟಮ್ ಬರುತ್ತೆ. ಆ 4 ಮೇಜರ್ ಐಟಮ್ಗೂ 1 year ವಾರಂಟಿ ಬರುತ್ತೆ. ಇನ್ನು ಲೈಟ್ಸ್ ಎಲ್ಲ ಯಾವ್ದು ಮಾಡಿದ್ರು? ನಾರ್ಮಲ್ LED ಲೈಟ್ ಸರ್. ಮತ್ತು ಸರ್ವಿಸ್ ಎಲ್ಲ ಹೇಗೆ ಸರ್ ಇದು? ಸರ್ ನಮ್ಮದೇ 2011ಇಂದ ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಸರ್ವಿಸ್ ಸೆಂಟ್ರ್ ಇದೆ. ನಿಮ್ಮ ಹತ್ರ ಓಲಾ ಗಾಡಿ ಇರಲಿ, ಯಾವುದಾದ್ರೂ ಇರಲಿ. ಮತ್ತು ನಮ್ಮಲ್ಲಿ ನಿಮಗೆ ಇನ್ನೊಂದು ಸ್ಪೆಸಿಫೈಡ್ ಆಗಿ ಹೇಳ್ತಾ ಇದ್ದೀನಿ, ಮಲ್ಟಿ ಬ್ರ್ಯಾಂಡ್ ಸ್ಪೇರ್ ಪಾರ್ಟ್ಸು ಸಿಗುತ್ತೆ. ಬೋತ್ ಹೋಲ್ಸೇಲ್ ಆ್ಯಂಡ್ ರಿಟೇಲ್ ಎರಡೂ ಸಿಗುತ್ತೆ. ನಿಮ್ಗೆ ಯಾವ ಊರಲ್ಲಾದರೂ ಇರಿ, ನಿಮಗೆ ಏನು ಬೇಕು ಸ್ಪೇರ್ ಪಾರ್ಟ್ಸು, ಯಾವ ಗಾಡಿದು ಬೇಕು ಒಂದು ಫೋಟೋಸ್ ಕಳಿಸಿದ್ರೆ ಆಯಿತು, ಇಲ್ಲ ಅದ್ರ ಬಗ್ಗೆ ಹೇಳಿದ್ರು ಆಯಿತು, ನಾವು ಡಿಸ್ಪ್ಯಾಚ್ ಮಾಡಿಕೊಡ್ತೀವಿ ಸರ್. ಸೇಮ್ ಡೇ ಡಿಸ್ಪ್ಯಾಚ್ ಇರುತ್ತೆ. ಹೋಲ್ಸೇಲ್ ರಿಟೇಲ್ ಎರಡೂ ಇರುತ್ತೆ. ಎಲ್ಲ ಎಲೆಕ್ಟ್ರಿಕ್ ಗಾಡಿದು ಸ್ಪೇರ್ ಪಾರ್ಟ್ಸು ಸಿಗುತ್ತೆ. ಎಲ್ಲ ಎಲೆಕ್ಟ್ರಿಕ್ ಗಾಡಿದು ಸರ್ವಿಸ್ ಸೆಂಟ್ರು ಇದೆ ನಮ್ಮಲ್ಲಿ. ಅದು 2011ಇಂದ ಇದೆ. ಸರ್ವಿಸ್ ಸೆಂಟರ್ ಎಲ್ಲಿದೆ ಸರ್ ಅದು? ಸರ್ ರಾಜ್ಕುಮಾರ್ ರೋಡ್ TVS ಶೋರೂಮ್ ಬ್ಯಾಕ್ ಸೈಡು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಆರ್ಚ್ ಇದೆ. ಅಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಅಲ್ಲಿ ಯಾರನ್ನಾದ್ರೂ ಕೇಳಿದ್ರು ಆಯಿತು, ಇಲ್ಲ ಕಿರಣ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಗೂಗಲ್ ಮಾಡಿದ್ರೆ ಲಕ್ಷ್ಮೀನಾರಾಯಣಪುರ ಅಂತ ಬರುತ್ತೆ. ಆ ಲೊಕೇಶನಿಗೆ ಬರ್ಬೋದು ಸರ್. ಮಲ್ಟಿ ಬ್ರ್ಯಾಂಡ್ ಸರ್ವಿಸ್ ಸೆಂಟ್ರು ಸರ್. ನೀವು ನಿಮ್ಮ ಹತ್ರ ಎಲ್ಲಾದರೂ ತೊಗೊಂಡಿರಿ, ಯಾವ ಗಾಡಿ ಆದರೂ ಇರಲಿ, ಎಲೆಕ್ಟ್ರಿಕ್ ಗಾಡಿನ ತೊಗೊಂಬನ್ನಿ, ರಿಪೇರ್ ಮಾಡಿಕೊಡ್ತೀನಿ. ಎನಿ ಎಲೆಕ್ಟ್ರಿಕ್ ವೆಹಿಕಲ್. ಇದಕ್ಕೆ ಯಾವುದೇ ರೀತಿ ನಂಬರ್ ಪ್ಲೇಟ್ ಏನೋ ಅವಶ್ಯಕತೆ ಇಲ್ಲ ಸರ್? ನಂಬರ್ ಪ್ಲೇಟ್ ಅಂತೂ ಇಲ್ಲ, ಬಟ್ 100% ಹೆಲ್ಮೆಟ್ ಅಂತೂ ಕಂಪಲ್ಸರಿ ಇದೆ. ಆ್ಯಸ್ ಪರ್ RTO ರೂಲ್ಸ್ ಇರಲಿ ಇಲ್ಲದೇ ಇರಲಿ, ಬಟ್ ಸೇಫ್ಟಿಗೋಸ್ಕರ ನಿಮಗೋಸ್ಕರ 100% ಹೆಲ್ಮೆಟ್ ಹಾಕ್ಕೊಂಡ್ಲೇಬೇಕು ಅನ್ನೋದೇ ನನ್ನ ಉದ್ದೇಶ. ಹಾಕ್ಕೊಂಡ್ಲೇಬೇಕು. DL ಬೇಡ ಸರ್, ಅದು ಬೇಡ, ಬಟ್ ಹೆಲ್ಮೆಟ್ ಕಂಪಲ್ಸರಿ ಬೇಕು. ಬೇರೆ ಯಾವುದು ಬ್ರ್ಯಾಂಡ್ ಇದೆ ಸರ್? ನಮ್ಮಲ್ಲಿ 3 ಬ್ರ್ಯಾಂಡ್ ಇದೆ ಸರ್. ಒಂದು ಸ್ಟೆಲ್ಲಾ, ಇನ್ನೊಂದು ಬನ್ನಿ ಸರ್, ಇನ್ನೊಂದು ತಿರಂಗ ಅಂತ. ಏನು ಸರ್, ನೋಡೋಕ್ಕೆ ಎರಡು ಸೇಮ್ ಇದೆ ಅನ್ಬೋದು, ಬಟ್ ಇದರಲ್ಲಿ ನಿಮಗೆ ಲಿಥಿಯಂ ಬ್ಯಾಟ್ರಿ ಇದೆ, ಲೆಡ್ ಬ್ಯಾಟ್ರಿ ಇದೆ, 150 ಕಿಲೋಮೀಟ್ರ್ ತನಕ ಮೈಲೇಜು ಸಿಗುತ್ತೆ ನಮ್ಮಲ್ಲಿ. ನೀವು ಯಾವುದಾದ್ರೂ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳಿ, ಅಪ್ ಟು 150 ಕಿಲೋಮೀಟ್ರ್ ತನಕ ರೇಂಜ್ ಮಾಡಿಕೊಡ್ತೀವಿ. ಬಟ್ ಅದಕ್ಕೆ ಪ್ರೈಸ್ ಸಪ್ರೇಟ್ ಇರುತ್ತೆ. ಸ್ಟಾರ್ಟಿಂಗ್ ಬೇಸಿಕ್ ಪ್ರೈಸ್ 35,000ಇಂದ ಸ್ಟಾರ್ಟ್ ಆಗುತ್ತೆ, ವಿತ್ ಲೆಡ್ ಬ್ಯಾಟ್ರಿ, ವಿತ್ 1 year ವಾರಂಟಿ. ಇನ್ನೊಂದು ಗೌರ ಎಲೆಕ್ಟ್ರಿಕ್ ಅಂತ, ಇದೊಂದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಸರ್, ತುಂಬ ಪ್ರೀಮಿಯಂ ಕ್ವಾಲಿಟಿ. ಇದು 3 years ವಾರಂಟಿ ಬರುತ್ತೆ. 65,000 ರೂಪಾಯಿ ಆಗುತ್ತೆ. ಇದರಲ್ಲಿ ನಿಮಗೆ ಡಿಸ್ಟೆನ್ಸ್ ಟು MT ಎಲ್ಲ ತೋರಿಸುತ್ತೆ, ಎಷ್ಟು ಕಿಲೋಮೀಟ್ರ್ ಮುಂದಕ್ಕೆ ಓಡುತ್ತೆ, ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ, ಡಬಲ್ ಡಿಸ್ಕ್ ಬ್ರೇಕು, 2 10-inch ವೀಲು ವಿತ್ 3 years ವಾರಂಟಿ. ನೀವು ಮೀಟ್ರ್ ನೋಡ್ಬೋದು ಇದರಲ್ಲಿ ನೋಡಿ ಸರ್. ಇದು ಬಂದು ತುಂಬ ಪ್ರೀಮಿಯಮ್ ಆಗಿರೋ ಗಾಡಿಗಳು ಮಾತ್ರ ಸೆಗ್ಮೆಂಟ್ ಬರುತ್ತೆ. ಇದಿದೆಯಲ್ಲ ನಿಮಗೆ ರೇಂಜು, ಇದೊಂದು ಸ್ವಲ್ಪ ಪ್ರೀಮಿಯಮ್ ಸೆಗ್ಮೆಂಟ್ದು, ಬಟ್ ನಮ್ಮ ಗಾಡಿಯಲ್ಲೂ ಇದೆ. ಇದು 65,000 ರೂಪಾಯಿಗೆ 3 years ವಾರಂಟಿ ಫಾರ್ ಬ್ಯಾಟ್ರಿ, ಮೋಟರ್, ಕಂಟ್ರೋಲರ್, ಚಾರ್ಜರ್ಗೆ 1 year ಇರುತ್ತೆ. ಗೌರ ಅಂತ ತಮಿಳ್ನಾಡುದು, ಇದು ಪಳನಿದು. ಸರ್ ಈಗ ಗಾಡಿ ಏನಾದ್ರು ಬುಕ್ ಮಾಡಬೇಕು ಅಂದರೆ ಇಲ್ಲಿಗೆ ಬರಬೇಕಾ, ಇಲ್ಲ ಆನ್ಲೈನ್ ಬುಕ್ ಮಾಡಿದ್ರೆ ಕಳಿಸ್ತೀರಾ? ಸರ್ ಆನ್ಲೈನ್ ಬುಕ್ ಮಾಡಿದ್ರು ಆಯಿತು. ಇಲ್ಲಿ ನಂಬರ್ ಕೊಟ್ಟಿರ್ತೀವಿ, ಆ ನಂಬರಿಗೆ ಫೋನ್ ಮಾಡಿ ಇಂಥ ಕಲರ್ ಬೇಕು ಅಂತ ಹೇಳಿದ್ರೆ ಅಡ್ವಾನ್ಸ್ ಏನೂ ಬೇಕಾಗಿಲ್ಲ. ಇಲ್ಲಿ ಬೆಂಗಳೂರು ಲಿಮಿಟ್ಸಲ್ಲಿ ಮನೆ ಹತ್ರ ತಂದುಕೊಡಿ, ಅಲ್ಲೇ ಪೇಮೆಂಟ್ ಮಾಡ್ತೀವಿ. ನಾವೇನು ಅಡ್ವಾನ್ಸ್ ಪೇ ಮಾಡಲ್ಲ ಅಂದರೂ ಮಾಡ್ತೀವಿ. ಅಡ್ವಾನ್ಸ್ ಪೇ ಮಾಡಿದ್ರೆ ಎತ್ಕೊಂಡೋಗಿ ಮನೆ ಡೆಲಿವರಿ ಕೊಡ್ತೀವಿ. ಬರೋಕ್ಕಾಗಲ್ಲ ಅಂದವ್ರಿಗೆ ಬಂದು ನೋಡ್ಬಿಟ್ಟು ತೊಗೊಂಡೋಗ್ತೀವಿ, ನಾವು ಓಡಿಸಿ ನೋಡ್ಬಿಟ್ಟು ಅಂದರು ದಯವಿಟ್ಟು ಬನ್ನಿ. ರಾಜ್ಕುಮಾರ್ ರೋಡಲ್ಲೇ ನಮ್ಮ ಶೋರೂಮ್ ಇದೆ. ಬ್ಲೂ ಸರ್ 100% ಟೆಸ್ಟ್ ಡ್ರೈವ್ ಇರುತ್ತೆ ಸರ್. ಟೆಸ್ಟ್ ಡ್ರೈವ್ ಮಾಡಲಿ, ಚೆಕ್ ಮಾಡಲಿ, ಓಕೆ ಆದರೆ ತೊಗೊಂಡೋಗ್ಬೋದು ಸರ್. ಮತ್ತು ನಮ್ಮಲ್ಲಿ ನಾವೇನು ಹೇಳಿರ್ತೀವಿ ಎಲ್ಲ ಪ್ರೈಸ್ ಬಂದು ಫಿಕ್ಸೆಡ್ ಪ್ರೈಸ್ ಸರ್. ನೆಗೋಷಿಯೇಷನ್ ಇರೋಲ್ಲ, ಬಾರ್ಗೇನ್ ಇರೋಲ್ಲ. 1 year ವಾರಂಟಿ ಇರುತ್ತೆ. 35,000 ಆಗುತ್ತೆ. ನನಗೆ ನಂಬರ್ ಹೇಳಿ. 8050508537. ಲೊಕೇಶನ್ ರಾಜ್ಕುಮಾರ್ ರೋಡಲ್ಲಿ ಬ್ಲೂ ಹ್ಯುಂಡೈ ಕಾರ್ ಶೋರೂಮ್ ಇದೆ. ನೀವು ಮೆಜೆಸ್ಟಿಕ್ಕಿಂದ ಬಂದರೆ RTO ಸಿಗ್ನಲ್ ಅಂತ ಕೇಳಿದ್ರೆ ಸಿಗುತ್ತೆ. ಅಲ್ಲಿ ಪಿಜ್ಜಾ ಹಟ್ ಇದೆ, ಅದು ಪಕ್ಕದಲ್ಲಿದೆ. ಇನ್ ಕೇಸ್ ನೀವು ಯಶವಂತಪುರ ನವರಂಗ್ ಥಿಯೇಟ್ರ್ ಕಡೆಯಿಂದ ಬಂದರೆ ರೈಟ್ ಸೈಡಲ್ಲಿ ಸಿಗುತ್ತೆ. ಲೆಫ್ಟ್ ಸೈಡಲ್ಲಿ ಪಾರಿ ಕಾಂಪ್ಲೆಕ್ಸ್ ಅಂತ ಇದೆ,
ಮತ್ತು ಇಂಪಾರ್ಟೆಂಟು ರಾಜ್ಕುಮಾರ್ ರೋಡಲ್ಲಿ ರಾಘವೇಂದ್ರನ ದೇವಸ್ಥಾನ ಇದೆ, ರಾಯರ ಮಠ ಇದೆ, ಅಲ್ಲಿಂದ 3ನೇ ಬಿಲ್ಡಿಂಗ್ ಸರ್.